ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ನಿಮ್ಮೆಲ್ರಿಗೂ ಕೂಡ. ಆ್ಯಂಡ್ ಇಡೀ ದಿನ ನಿಮಗೆ ತುಂಬ ಒಳ್ಳೆಯದಾಗಲಿ, ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ಮಂಡೇ ವ್ಲಾಗ್ ಅನ್ಕೋತೀನಿ ಅಥವಾ ಸಂಡೇ, ನನಗೂ ನೆನಪಾಗ್ತಿಲ್ಲ ಇವಾಗ ಸದ್ಯಕ್ಕೆ. ಸೊ ಬೆಳಗ್ಗೆ ಎದ್ದು ಬೇಗನೆ ಎದ್ದೆ ಅಂತ ಅಂದ್ಕೊಂಡಿದ್ದೀನಿ. ಎದ್ದು ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ರೀಸೆಂಟಾಗಿ ಹೊಸ ಬೆಡ್ ಕವರ್ ತಂದಿದ್ದಾನೆ, ಅದನ್ನು ಹಾಕೋಣ ಅಂತ ಹೇಳಿಬಿಟ್ಟು ಹಳೆ ಬೆಡ್ ಕವರ್ ಎಲ್ಲ ವಾಶ್ಗೆ ಹಾಕಿ ಬೆಡ್ಶೀಟೆಲ್ಲ ಆಚೆ ಬಿಸಿಲು ಚೆನ್ನಾಗಿತ್ತು ಅಂತ ಅದನ್ನು ಆಚೆ ತೊಗೊಂಡೋಗಿ ಒಣ ಹಾಕಿದ್ದೀನಿ. ಇದೊಂಥರ ಕಲರ್ ತುಂಬ ಚೆನ್ನಾಗಿದೆ, ತುಂಬ ಲೈಟಾಗಿದೆ, ಓವರ್ ಕಲರ್ ಇಲ್ಲ. ಸೊ ಹಾಗಾಗಿ ಈ ಕಲರ್ನ ಚೂಸ್ ಮಾಡಿಕೊಂಡೆ. $399 ಇದು. ಯಾವ್ದಾದ್ರು ಕಡಿಮೆ ರೇಟಿಗೆ ಸಿಕ್ಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಬೇಕಾದ್ರೆ ನೀವು ಒಂದ್ಸಲ ಚೆಕ್ಔಟ್ ಮಾಡ್ಬೋದು. ಓಕೆನಾ? ಸೊ ವಿಡಿಯೋ ನೋಡೋಣ ಬನ್ನಿ. ಸೊ ನಾನು ಇವತ್ತು ಮಂಡೇ ಅಲ್ವಾ, ಸೊ ಹಾಗಾಗಿ ಹೇರ್ ಆಯಿಲಿಂಗ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಖಾಲಿ ಆಗಿದೆ. ನಾನು ಬಳಸ್ತಿರೋ ಹೇರ್ ಆಯಿಲ್ ಇದೆ, ಇದು ಫ್ರಮ್ ಬ್ರಿಲೈರ್ ಅಂತ ಹೇಳ್ಬಿಟ್ಟು ಆನಿಯನ್ ಆಯಿಲ್. ಇದು ಪ್ಯೂರ್ ಆನಿಯನ್ ಆಯಿಲ್ ಅಂತ ಹಾಕಿದ್ದಾರೆ. ಇದನ್ನ ಆಲ್ಮೋಸ್ಟ್ 1.5 ತಿಂಗಳು ಆಯಿತು ಅನ್ಸುತ್ತೆ ನಾನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿ. ಐ ಫೀಲ್ ಅಂದರೆ ತುಂಬ ಅಂಟಲ್ಲ, ಕೆಲವೊಂದು ತುಂಬ ಗಟ್ಟಿ ಆಯಿಲ್ ಆಯ್ತು ಅಂದರೆ ತುಂಬ ಬೇಗ ವಾಶ್ ಮಾಡ್ಬೋದು ಹೇರ್ನ ನಾವು, ಅಷ್ಟು ಚೆನ್ನಾಗಿದೆ ಆ್ಯಂಡ್ ಬೆಸ್ಟ್ ಅನಿಸುತ್ತೆ. ನಂಗೆ ಈ ಥರ ಲೈಟ್ ವೆಯ್ಟ್ ಆಗಿರಬೇಕು ಆಯಿಲ್ಸು. ತುಂಬ ಈಗ ಹರಳೆಣ್ಣೆ ಹೆಂಗೆ ಅಂಟ್ಕೊಂಡ್ಬಿಡುತ್ತಲ್ಲ ಆ ಥರ ಅಂಟ್ಕೋಬಾರ್ದು. ಸೊ ದಿಸ್ ಇಸ್ ಬೆಸ್ಟ್ ಅಂತ ನನಗನ್ಸುತ್ತೆ. ಆ್ಯಂಡ್ ಐ ಫೀಲ್ ಇದು ನನಗೆ ವರ್ಕ್ ಆಗ್ತಿದೆ ಅಂತಲೂ ಅನ್ನಿಸ್ತಿದೆ. ಸ್ವಲ್ಪ ಎಂಡ್ಸ್ಗೆ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಮಸಾಜ್ 1 ಅವರ್ ಅಥವಾ 1.5 ಅವರ್ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನಕ್ಕೆ ಹೋಗ್ತೀನಿ. ದಟ್ಸ್ ಇಟ್. ಈಗ ಸಲೂನ್ಗೆ ಹೋಗ್ಬಿಟ್ಟು ಸ್ವಲ್ಪ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡ್ಬರ್ಬೇಕು. ತುಂಬ ದಿನದಿಂದ ಅನ್ಕೊಂತಿದ್ದೆ, ಬಿಕಾಸ್ ನಾನು ವರ್ಷಕ್ಕೆ ಒಂದ್ಸಲನೋ ಯಾವಾಗಲೂ ಒಂದೊಂದ್ಸಲ ವ್ಯಾಕ್ಸಿಂಗ್ ಮಾಡಿಸೋದು. ಮೋಸ್ಟ್ ಆಫ್ ದ ಟೈಮ್ ನಾನು ಮನೇಲೆ ಶೇವಿಂಗ್ ಎಲ್ಲ ಮಾಡ್ಕೊತೀನಿ. ಸೊ ಹಾಗಾಗಿ ಇವಾಗ ಸಲೂನ್ಗೆ ಹೋಗ್ಬಿಟ್ಟು ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಜಸ್ಟ್ ಕೈಗಳಿಗೆ ಮತ್ತು ಅಂಡರ್ ಆರ್ಮ್ಗೆ ಅಷ್ಟೇ. ಸೊ ಲೆಟ್ಸ್ ಗೋ. ಸೊ ಈ ಥರ ಇದೆ, ಈ ಥರದೊಂದು ಬಟ್ಟೆ ಕೊಟ್ಟಿದ್ದಾರೆ. Very light. बड़ा वाला है ना इधर. Very light. 5x. 5x. ಸೊ ನಾನು ನನ್ನ ಬ್ರೇಕ್ಫಾಸ್ಟ್ನ ತಿನ್ಕೊತಾ ಇದ್ದೀನಿ. ಸೇಮ್ ಥಿಂಗ್ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ನಲ್ಲ ಅದೇ ಬ್ರೇಕ್ಫಾಸ್ಟೇ. ಪ್ಲಾನ್ ಮಾಡ್ತೀನಿ ಅಂದರೆ ಈ ಗಿಡನ ಮನಿ ಪ್ಲ್ಯಾಂಟ್ ಏನು ಮಣ್ಣಿದೆ, ಮನಿ ಪ್ಲ್ಯಾಂಟ್ನ ತೆಗೆದು ಇದ್ರಲ್ಲಿ ಹಾಕಿ ನೀರಲ್ಲಿ, ಇದನ್ನೇ ತೆಗೆದ್ರಲ್ಲಿ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಲಂಚ್ಗೆ ಅಂತ ಒಂದು ಕಡಲೆಕಾಳು ಮತ್ತು ಬಟಾಣಿ ಎರಡನ್ನೂ ಹಾಕ್ಕೊಂಡು ಒಂದು ಮಸಾಲ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಹುರ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಒಂದು 4 ವಿಸಿಲ್ ಹಾಗೆ ಕೂಗಿಸಿದ್ರೆ ಇಟ್ಸ್ ಡನ್. ಸೊ ಸಾಂಬಾರು ರೆಡಿಯಾಗಿದೆ. ಈ ಕಡೆ ಕರ್ಮಿನ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ಲೋ ಫ್ಲೇಮಲ್ಲಿಟ್ಟು
ಒಂದು 10-15 ನಿಮಿಷ ಚೆನ್ನಾಗಿ ಹಸಿಸ್ಮೇಲೆ ಏನಿರಲ್ಲ, ಬಿಕಾಸ್ ಆಲ್ರೆಡಿ ಚೆನ್ನಾಗಿ ಹುರಿದು ತೊಳೆದಿರೋದಲ್ವ. ಸ್ವಲ್ಪ ಹೊತ್ತು ಹಂಗೆ ಬೇಯ್ಕೊಳ್ಳೋಕೆ ಬಿಟ್ಟರೆ ಸೂಪರ್ ಸಾಂಬಾರ್ ಇಸ್ ರೆಡಿ ಫಾರ್ ದ ಡೇ. ಸ್ವಲ್ಪ ಫೇಸ್ ಸ್ಕ್ರಬ್ನ ಹಾಕ್ತಾ ಇದ್ದೀನಿ. ಫೇಸ್ ಮಾಸ್ಕ್, ಸ್ಕ್ರಬ್ ಏನಾದ್ರು ಅನ್ಬೋದು. ಏನಪ್ಪ, ಕಾಫಿ ಪೌಡರು ಮತ್ತು ಹನಿ, ಜೇನುತುಪ್ಪ ಎರಡನ್ನೂ ಹಾಕ್ಕೊಂಡು ನೀರು ಆಲ್ರೆಡಿ ಗೀಸರ್ ಆನ್ ಮಾಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಮುಂಚೆ ಒಂದು 10-15 ಮಿನಿಟ್ಸ್ ಅಷ್ಟರಲ್ಲಿ ಸ್ಕಿನ್ ಸ್ವಲ್ಪ ಚೆನ್ನಾಗಾಗಲಿ ಅಂತ. ನೀವು ಸ್ವಲ್ಪ ಬೇಕಿದ್ರೆ ಟೊಮೆಟೊ ರಸನ ಹಾಕೋಬೋದು, ಅಥವಾ ಸಕ್ಕರೆನೂ ಕೂಡ ಹಾಕೋಬೋದು. ಸ್ಕ್ರಬ್ ಮಾಡ್ಬೋದು ಅವೆರಡರಲ್ಲೂ ನೀವು. ಫೇಶಿಯಲ್ ಅಂತೆ ಆ ಥರದ್ದು ಎಂಥದ್ದು ಮಾಡಿಸಿಲ್ಲ, ಇವತ್ತವರೆಗೂ ಮಾಡಿಸಿಲ್ಲ ಗೈಸ್. ಫ್ಯೂಚರಲ್ಲಿ ಗೊತ್ತಿಲ್ಲ. ಟೈಮ್ ಬಂದು 3 ಆಗ್ತಿದೆ. ನಂದು ಸ್ನಾನ ಇವಾಗ ಮುಗೀತು. ಆ್ಯಂಡ್ ಬಟ್ಟೆ ಎಲ್ಲ ವಾಶ್ ಮಾಡಿ, ವಾಷಿಂಗ್ ಮಿಷಿನ್ಗೆ ಹಾಕಿ ಆಚೆ ಹಾಕಿದ್ದಾಯಿತು. ಇವಾಗ ಒಂಥರ ಸಮಾಧಾನ ಆಗ್ತದೆ. ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕಾಣಿಸ್ತದೆ, ಒಂಥರ ಸಮಾಧಾನ ಇವಾಗ ನನಗೆ. ಸ್ವಲ್ಪ ರೆಸ್ಟ್ ಮಾಡ್ತೀನಿ ಕುತ್ಕೊಂಡು ಸ್ವಲ್ಪ ಹೊತ್ತು. ನನಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ತುಂಬಾ ಟಯರ್ಡ್ ಆಗೋಯ್ತಾಯ್ತಾ. ಸೊ ಅದಾದಮೇಲೆ ಆಲ್ಮೋಸ್ಟ್ ರೆಸ್ಟ್ ಮಾಡೋ ಅಷ್ಟರಲ್ಲಿ 3:34 ಆಗಿತ್ತು ಅನಿಸುತ್ತೆ. ಹೊಸ ಬೆಡ್ ಮೇಲೆ ಕುತ್ಕೊಳ್ಳೋದು, ಹೊಸ ಬೆಡ್ ಕವರ್ ಚೇಂಜ್ ಮಾಡಿದ್ರಲ್ಲ, ಫೀಲೇ ಒಂಥರ ಇರುತ್ತೆ ಗೊತ್ತಾ. ಸೊ ಅದಾದಮೇಲೆ ಒಂದು ಬುಕ್ಕನ್ನ ಓದ್ತಾ ಇದ್ದೀನಿ. ಆ ಬುಕ್ಕನ್ನ ಬರೀ ಓದೋದಲ್ಲ, ಜೊತೆಗೆ ಏನಿರುತ್ತಲ್ಲ ನಾವು ಆ ಬುಕ್ಕಲ್ಲಿ ವಿಚಾರಗಳನ್ನ ಅದನ್ನು ಒಂದು ಕಡೆ ಬರೆದಿಟ್ಕೋಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡಿರೋದು. ಅದಕ್ಕೆ ಪಕ್ಕದಲ್ಲಿ ಒಂದು ಬುಕ್ ಇಟ್ಟಿರ್ತೀನಿ, ಪ್ಲಸ್ ನಾನು ಓದ್ಕೋತಾ ಇರ್ತೀನಿ. ಆಮೇಲೆ ತುಂಬ ಜನ ಕೇಳ್ತಿದ್ರಿ, ನೀವು ಕೈ ಮೇಲೆ ಏನೋ ಬರ್ಕೊಂಡಿದ್ದೀರಲ್ಲ ಏನು ಅಂತ ಹೇಳ್ಬಿಟ್ಟು. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಹುಡುಕಬೇಕು. ಯಾರೋ ಒಬ್ರು ಕೇಳ್ತೀರಾ, ಅಯ್ಯೋ ವಿಡಿಯೋ ಎಲ್ಲಿರುತ್ತೋ ಹುಡುಕೋಕ್ಕಾಗಲ್ಲ ಅಂತಾರೆ, ಮತ್ತು ನಾನು ಸೆಂಡ್ ಮಾಡಲ್ಲ. ಬೇಕಿದ್ರೆ ನೀವು ಇಂಟ್ರೆಸ್ಟ್ ಇದ್ದರೆ, ಕ್ಯೂರಿಯಾಸಿಟಿ ಇದ್ದರೆ ನೀವೇ ಹುಡುಕೊಂಡು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಕೈ ಮೇಲೆ 24 ಅಂತ ಬರ್ಕೋತೀನಿ. ಸೊ ಅಬಂಡೆನ್ಸು, ಆಪರ್ಚುನಿಟೀಸ್ ಎಲ್ಲ ಬೇಕಿದ್ರೆ ನಮ್ಮನ್ನು ಹುಡ್ಕೊಂಬರುತ್ತೆ ಅದು. ದ ಪವರ್ ಆಫ್ ನಂಬರ್ ಹಾಗಿದೆ, ಮ್ಯಾಜಿಕಲ್ ನಂಬರ್ ಅದು. ಬೇಕಿದ್ರೆ ನೀವು ಕೂಡ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೊಳ್ಳಿ. ಬರೀ ಎಲ್ಲಿ ಬರ್ಕೋಬೇಕು ಅಂತಲೂ ತೋರಿಸಿದ್ದೀನಿ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ. ಎಲ್ಲರೂ ಒಂದು ಕಡೆ ಹೋಗಿ ಚೆಕ್ಔಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ನಾನೊಂದು 40 ಮಿನಿಟ್ಸ್ ಏನೋ ಕೂತ್ಕೊಂಡು ಬುಕ್ಕೆಲ್ಲ ಓದಿದ್ದಾಯಿತು. ಜರ್ನಲಿಂಗು ನೈಟ್ ಮಾಡ್ತೀನಿ, ಇಲ್ಲಾಂದರೆ ಮಾರ್ನಿಂಗ್ ಟೈಮ್ ಮಾಡ್ತೀನಿ. ಟೋಟಲಿ ಡಿಪೆಂಡ್ಸ್, ಹಂಗಿರುತ್ತೆ. ಸೊ ಏನು ಮಾಡಿದ್ರಿ? ಏನು ಹೌದಾ? ಹಾಗೆ ಟೀನ ರೆಡಿ ಮಾಡ್ತಾ ನಮ್ಮ ಅಕ್ಕ ಕಾಲ್ ಮಾಡಿದೆ. ನಮ್ಮ ಅಕ್ಕ ಇರಲಿಲ್ಲ, ನಮ್ಮ ಬಾಬಾ ಮಾತಾಡ್ತಾಯಿದ್ರು. ಸೊ ಏನೇನೋ ಕತೆಗಳೆಲ್ಲ ಹೇಳ್ತಾಯಿದ್ರು. ಅದಾದಮೇಲೆ ಏನು ಗೊತ್ತಾ, ಮತ್ತೆ ನಾನು ಪಾತ್ರೆ ತೊಳಿಬೇಕಾದ್ರೆ ಈ ಸಿಂಕ್ ಹತ್ರ ಫುಲ್ ನೀರು ಬಂದುಬಿಡ್ತಾಯಿತ್ತು. ಅದು ಆಲ್ರೆಡಿ ಕಿತ್ತೋಗಿದೆ, ಹೆಂಗೋ ಸೆಟಪ್ ಮಾಡಿ ಹಾಗೆ ಇಟ್ಟಿದ್ದಾಯ್ತಾ. ಹೆಂಗಿರು ನಾನು ಕ್ಲೀನ್ ಮಾಡ್ಬೇಕಂತ ಯೋಚನೆ ಮಾಡ್ತಾಯಿದ್ದೆ. ಇವತ್ತೊಂಥರ ಅನ್ಎಕ್ಸ್ಪೆಕ್ಟೆಡಾಗಿ ಇಷ್ಟೂ ಕ್ಲೀನ್ ಮಾಡಿದ್ದಾಯಿತು. ಎಷ್ಟೊಂದು ಡಸ್ಟ್ ಇತ್ತು ಗೊತ್ತಾ. ಕ್ಲೀನ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ನಾನು ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಆಗೋಯ್ತು ಅಂತ ಹೇಳ್ಬೋದು. ಅದಾದಮೇಲೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು. ಇದನ್ನು ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಇಡೀ ಮನೆನ ಕ್ಲೆನ್ಸ್ ಮಾಡ್ತಿರೋ ಅಂಥ ರೀತಿ ಇದು. ಸೊ ಇದನ್ನು ಮುಂದಿನ ವೀಡಿಯೋಗಳೆಲ್ಲ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಸೊ ಟೈಮ್ ಬಂದು 8:30 ಆಗ್ತದೆ. ನಾನು ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದಾಯಿತು. ಫ್ರೆಶ್ ಅಪ್ ಆದರೆ ಎಷ್ಟೊಂದು ಸಮಾಧಾನ ಅನಿಸುತ್ತಲ್ಲ. ಸೊ ಸೆರಮ್ ಹಾಕೋತಾ ಇದ್ದೀನಿ. ಯಾರೊಬ್ರು ಕೇಳಿದ್ರಿ ಸೆರಮ್ ವರ್ಕ್ ಆಗುತ್ತಾ ಅಂತ. ನಂದು ಡ್ರೈ ಸ್ಕಿನ್ನು, ನನಗೆ ಚೆನ್ನಾಗಿ ಅನ್ನಿಸ್ತಿದೆ. ಓಲ್ಡ್ ನೈಟು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ವರೆಗೂ ಸ್ಕಿನ್ ಮಾಯ್ಶ್ಚರೈಸ್ ಆಗಿರುತ್ತೆ. ಸೊ ನನಗೆ ಇಷ್ಟ ಆಗ್ತದೆ, ಬಿಕಾಸ್ ನಾನು ಆಲ್ಮೋಸ್ಟ್ ಇದು 4th or 5th ಬಾಟಲ್ ಅನ್ಕೋತೀನಿ. ಒಂದು 4 ಮಂತ್ಸಿಂದ ಬಳಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಯಾವುದೇ ಪ್ರಾಡಕ್ಟ್ ನಿಮಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ. ಸೊ ನನಗೆ ಚೆನ್ನಾಗಿದೆ ಅನಿಸಿದೆ, ಏನೋ ಅಂಥದ್ದು ಇದೇನಾಗಲಿಲ್ಲ, ಬಟ್ ಇಟ್ಸ್ ಗುಡ್. ಆ್ಯಂಡ್ ಸ್ವಲ್ಪ ಲಿಪ್ ಬಾಮ್.
ಸಾಂಬಾರು ಥರ ಸ್ವಲ್ಪ ಅದನ್ನು ಬೇಯಿಸಿಟ್ಟಿಟ್ಟು ಅದು ನೀರು ಹಾಕ್ಬಿಟ್ಟು ಬೇಯಿಸ್ತೀನಿ ಇದನ್ನು. ನಾಳೆ ಮಧ್ಯಾಹ್ನಕ್ಕೂ ನಾನು ಇದನ್ನೇ ತಿನ್ಕೋತೀನಿ. ಇವಾಗ ನಂದು ಊಟ ಮುಗೀತು ಆಲ್ರೆಡಿ. ನನಗೆ ಒಂದೇ ಊಟನ 2 ಸಲ ತಿನ್ನೋಕ್ಕಾಗಲ್ಲ, ತುಂಬ ಕಷ್ಟ ಥರ ಫೀಲ್ ಆಗುತ್ತೆ. ಬಟ್ ಸಮ್ಟೈಮ್ಸ್ ಅಡ್ಜಸ್ಟ್ ಮಾಡ್ಕೋತೀನಿ, ಸಮ್ಟೈಮ್ಸ್ ನಾವು ಸ್ವಲ್ಪ ಕುದೀಲಿ. ಇದಕ್ಕೆ ಶಿಫ್ಟ್ ಮಾಡಿಬಿಡ್ತೀನಿ ಇದನ್ನು. ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಫುಲ್ಲಾಗಿ ಕೂತು ಎಂಜಾಯ್ ಮಾಡಿದ್ದಕ್ಕೆ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ನಾನು ನಿಮ್ಮ ಕಲಿವಲ್ಸ್ 26 ರಂಜಿತಾ ಪ್ರಕಾಶ್ ಗೌಡ, ಮೋಸ್ಟ್ ಸಕ್ಸಸ್ಫುಲ್ ಇಂಡಿಯನ್ ಯೂಟ್ಯೂಬರ್. ಸೊ ಗುಡ್ ನೈಟ್, ಬಾಯ್ ಗೈಸ್.